ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಮಾದಾಪುರ ಗ್ರಾಮದೊಳಗಿದ್ದೀವಿ. ಶರೀಫ್ ಸಾಹೇಬರು ನಿಮ್ಗೆ ಗೊತ್ತಿರೋ ಹಂಗ ವರಕವಿ, ನಿಂತಲ್ಲೇ ಪದ ಕಟ್ಟಿ ಆಡುವಂಥ ಅಶುಕವಿ. ಅಂತಹ ಒಂದು ನೆಲದೊಳಗ ಇವತ್ತಿಗೂ ಶರೀಫರ ಬಳವಳಿ ಮುಂದುವರೆದದ ಅನ್ನೋದಕ್ಕೆ ಸಾಕ್ಷಿ ಹಸನ್ ಸಾಬ್ ಮೌಲಾ ಸಾಬ್ ಮೇಲಿನ ಮನಿಯವರು. ಹಸನ್ ಸಾಬ್ ಮೌಲಾ ಸಾಬ್ ಮೇಲಿನ ಮನಿಯವರು ಶರೀಫರ ದಾಟಿಯೊಳಗೆ ತಮ್ಮದೇ ಆದ ವಿಚಾರಗಳನ್ನ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಭಾಳ ಅಂದ್ರೆ 1 ಅಥವಾ 2ನೇ ತರಗತಿವರೆಗೂ ಅಷ್ಟೇ ಓದಿದ್ದವರು. ಆದರೂ ಕೂಡ ಉರ್ದುವಿನೊಳಗೆ ಬರೀತಾರ, ಅದನ್ನ ಕನ್ನಡದೊಳಗೆ ಹಾಡ್ತಾರ. ನನಗೆ ಓದಕ್ ಬರೋದಿಲ್ಲ, ಆದ್ರೂ ಕೂಡ ನಾನು ಪದ ಕಟ್ತೀನಿ ಅಂತ ಹೇಳ್ತಾರ. ಅದು ಯಾವ ರೀತಿ ಸಾಧ್ಯ ಆಯ್ತು ಅವ್ರಿಗೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಪರಿಚಯ ಮಾಡ್ಕೊಳ್ರಿ ಸರ್. ರೈತರು ಬಡತನದೊಳಗೆ ಬೆಳೆದ ದೊಡ್ಡರು ಅದೀವಿ. ಆದ್ರೆ ನಮ್ಮ ತಂದೆ ತಾಯಿ ವಿದ್ಯೆ ಕಲಿಸ್ಬೇಕಂತೇಳಿ ಬಹಳಷ್ಟು ಹೊಡೆದು ಏನೈತಲ್ಲ, ಸಾಲಿ ಕಟ್ಟಿಗೆ ಹೋಗು ಸಾಲಿ ಹೋಗು ಅಂತೇಳಿ ಕಳಿಸಿದ್ರು. ನಾವು ಪಾಟಿ ತಗೊಂಡು ಸಾಲಿ ಹೋಗೋದು, ಸಾಲ್ಯಾಗ ಪಾಟಿ ಇಟ್ಟು ದನ ಮೆಸಕ್ ಹೋಗ್ಬಿಡದ್ರಿ. ಹಿಂಗ ನಡಿಯತ್ತ ಸಾಲಿ ಕಲಿಯಂಗಲ್ಲ ಅಂತೇಳಿ ಅವರು ನಮ್ಗ ಕೂಲಿ ಕೆಲಸ ಕಳ್ಸಾಕತ್ತಿದ್ರು. ಕೂಲಿ ಕೆಲಸ ಮಾಡ್ಕೊಂತ ಇದ್ವಿ. ಅಲ್ಲಿಂದ್ರ ನಮಗ ಒಬ್ರು ಗುರುಗಳು ಬಂದ್ರು ಹಳ್ಳವಾರದಿಂತ್ರ. ಎಲ್ಲೇ ಮಸೂತಿ ಇಲ್ಲೋ, ಎಲ್ಲಿ ನಮ್ಮ ಧರ್ಮದ ವಿದ್ಯೆ ಇಲ್ಲ, ಅಲ್ಲಿ ಹೋಗಿ ನಾನು ಕಲಿಸ್ಬೇಕಪ್ಪ, ಅದನ್ನ ಕಲಿಸುವಂತ ಏನೈತಲ್ಲ, ಸರ್ವ ಧರ್ಮ ಎಲ್ಲಾ ಜನರ ಜೊತೆನೂ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಖುಷಿಯಿಂದ ಏನೈತಲ್ಲ ಎಲ್ಲಾರ್ಗ ಬೇಕಾಕೊಂಡು ಇಲ್ಲಿಂದ ಹೋಗಬೇಕಪ್ಪ ಅಂತೇಳಿ ಅವರೊಂದು ಮನಸ್ಸಿರ್ತದ. ಅದನ್ನ ಮಾಡ್ಕೊಂತ ಬಂದ್ರ ಅವ್ರು. ನಮ್ಮೂರಿಗೆ ಬಂದೇನೈತಲ್ಲ, ನಮ್ಗೆ ವಿದ್ಯಾ ಕೊಟ್ರು. 2 ತಿಂಗಳದೊಳಗ ನಮ್ಗೆ ಕುರಾನನ್ನ ಓದೋ ಹಂಗ ಮಾಡಿದ್ರ. 2 ತಿಂಗಳದಾಗ 2 ತಿಂಗಳ ಅಂತ ಹೇಳಿ ಬೆಳಗ್ಗೆ ಕುಂತ್ರ ಸಂಜೆ ಮಟನೂ ಬಿಡ್ತಿರಕಿಲ್ಲ. ರಾತ್ರಿ 10 ಗಂಟೆ ಮೇಲೆ ಊಟ ಮಾಡಿದ ಬೆಳಗ್ಗೆ ಅಂತಲ್ಲ ಸ್ವಲ್ಪ ಉರ್ದು ನಮ್ಗೆ ಕಲ್ತಿದ್ರೆ. ಸ್ವಲ್ಪ ನಾವು ಕುರಾನ್ ಸ್ವಲ್ಪ ಓದ್ತೀವಿ. ಅದ್ ನಾನು ಉರ್ದು ಪದ ಬರ್ದೆ. ಉರ್ದು ಪದ ಬರದ ಬಳಕ ಏನೈತಲ್ಲ, ನನಗ ಈ ಶರೀಫರ ಪದ ಕೇಳ್ತಿದ್ದೆ. ನಾನು ಶರೀಫ್ ಸಾಹೇಬರ ಪದ ಕೇಳ್ತಿದ್ದೆ. ಆ ಪದ ಅಂತಿ ನಮ್ಗ ಹೆಚ್ಚಿಗೆ ದೊಡ್ಡ ಎತ್ತರ ಮಟ್ಟಿನ ಪದ ಅವು ಶರೀಫ್ ಸಾಹೇಬರು. ಜಲ್ದಿ ಅಂತ ಮಂದಿಗೆ ಅರ್ಥ ಆಗಂಗಿಲ್ಲ. ನಮ್ಮಂತವ್ರಿಗೆ ಏನೈತಲ್ಲ ಅರ್ಥ ಆಗಂಗಿಲ್ಲ ಅಂತ ಅವ್ರು ಪದ ಅದಾವು, ಬೆಡಗಿನ ಪದಗಳು, ಬಹಳ ಎತ್ತರ ಮಟ್ಟಿನ ಪದ. ಇಲ್ಲಿ ಮಗ್ಗಲ್ಕ ಹಜರತ್ ಕಾದಿರ್ ರಹಮತುಲ್ಲಾ ಅಲೈ ಅವ್ರು ಇದಾರೆ. ಅವ್ರು ದೊಡ್ಡ ವ್ಯಕ್ತಿ. ಅವರ ಆಶೀರ್ವಾದದಿಂದ ಅವ್ರು ಹುಟ್ಟಿದ್ರು ಶರೀಫ್ ಸಾಹೇಬರು. ಇಲ್ಲಿ ವೀರಭದ್ರೇಶ್ವರ ದೊಡ್ಡ ದೇವಸ್ಥಾನ ಹಿಂದೂ ಮಂದಿ. ಶಿಸ್ನಾಳ ಶರೀಫ್ ಸಾಹೇಬರದು. ಈ ಏನೋ ನನ್ನ ಮೇಲೆ ಏನೈತಲ್ಲ, ಈ ಎಲ್ಲಾ ದೇವ್ರದೇನೋ ಸುತ್ತ ಆಗಿರ್ಬೋದು. ಎಲ್ಲಿ ಅವರ ನಡೆದ ಹೆಜ್ಜೆ ಮೇಲಿನ ಹೆಜ್ಜೆ ಇಟ್ಟಿರ್ಬೋದು. ಅವ್ರ ಗಾಳಿ ಸ್ವಲ್ಪ ಬೀಸಿರ್ಬೋದು. ಆ ಧೂಳ ನಮ್ಗ ತಾಕಿರ್ಬೋದು. ನನಗೇನೈತಲ್ಲ ಉರ್ದು ಪದ ಏನೈತಲ್ಲ ಈಗ ಕಡಿಮೆ ಜನ ಕೇಳ್ತಾರ. ಈಗ ನಮ್ಗ ಕರ್ನಾಟಕದಾಗ ಏನೈತಲ್ಲ ಕನ್ನಡ ಪದ ಬರೋದ್ರ ಏನೈತಲ್ಲ ಸ್ವಲ್ಪ ನನ್ನ ಮನಸ್ಸಿಗೆ ಶಾಂತಿ ಆಕೈತಿ. ನನಗೆ ಕನ್ನಡ ಪದನ ಜಾದ ಇಷ್ಟ. ಕನ್ನಡದೊಳಗೆ ಬರಿಬೇಕು. ಕನ್ನಡ ಬರ್ಯಾಕ್ ಬರಂಗಿಲ್ಲಲ್ಲ. ಹೆಂಗ ಯಾರಿಗಾರ ಕರ್ಕೊಂಡು ಕುಂದಿರ್ಸ್ಕೊಂಡು ಕನ್ನಡ ಅವ್ರನ್ನ ಹೇಳ್ದಂಗ ಅವ್ರು ಬರದ್ರ ನಮಗ್ ಓದಿ ಅದನ್ನ ಹೇಳಕ್ ಬರಂಗಿಲ್ಲ. ಹೆಂಗ್ ಮಾಡ್ಬೇಕಪ್ಪ ಅಂತೇಳಿ ಉರ್ದು ಒಳಗ ಬರಿಬೇಕು. ಇದ್ರಾಗ ಳ ಬರಂಗಿಲ್ಲ. ಇದ್ರಾಗ ಲ ಬರ್ತೈತಿ, ಳ ಬರಂಗಿಲ್ಲ. ನ ಬರ್ತೈತಿ, ನ ಬರಂಗಿಲ್ಲ. ಆ ಅಕ್ಷರದಾಗ ಪದ್ದಾಗಿನತ್ತಲ್ಲ ನ ಳ ಬರ್ತಾವು. ಅದನ್ನ ಹೆಂಗಾರ ಅಡ್ಜಸ್ಟ್ ಮಾಡಿ ನಾ ಪದ ಬರೋದು ಹಾಡ್ಬೇಕಂತ ಹೇಳಿದ್ನಲ್ಲ, ಶುರು ಮಾಡಿದೆ. ದೇವ್ರದೈತಿ ಏನೈತಲ್ಲ ಫಸ್ಟ್ನೇ ಪದ ನಂದು ನಾ ಬರ್ತಿದ್ದು ನಿಮ್ಗೆ ಹೇಳಿದ್ನಲ್ಲ. ಅದನ್ನ ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ ಕಲಿಂಶ ಬಾಬಾ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ ಕಲಿಂಶ ಬಾಬಾ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ. ಬಂದು ನಮಗ ವಿದ್ಯೆ ಕೊಟ್ಟು ಕಲ್ಲು ಮನಸ್ಸಿಗೆ ಮುತ್ತು ಇಟ್ಟು ಮರೆಯಲಾಗದ ನೆನಪು ಬಿಟ್ಟು ಗೊನಳದಾಗ ಹೋಗಿ ಕುಂತೆಲ್ಲೋ. ಕಲಿಂಶ ಬಾಬಾ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ ಕಲಿಂಶ ಬಾಬಾ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ. ಅಳ್ಳವಾರ ಶಹರ ಬಿಟ್ಟು ಧಾರವಾಡದಾಗ ವಿದ್ಯೆ ಕಲಿತು ಸೂರ್ಯನ ಹಾಂಗ ಬೆಳಕು ನಿಂದು ಭೂಮಿಯ ಹಾಂಗ ಮನವ ಚಾಚಿದಿಯೋ. ಕಲಿಂಶ ಬಾಬಾ, ಹ್ಯಾಂಗ ಮರೆಯಲಿ ನಿನ್ನ ನೆನಪನ್ನ. ಮಾವಿನ ಗಿಡದ ಹಾಂಗ ಬೆಳೆದು ಕಲ್ಲು ತಿಂದು ಕಾಯಿ ಕೊಟ್ಟು, ಗಿಡ ಹ್ಯಾಂಗ ಕಲ್ಲು ತಿಂದು ಕಾಯಿ ಕೊಡ್ತತಿ ಹಂಗ ಬೇದವ್ರಿಗೆ ಏನೈತಿಲ್ಲ ನೀನು ಆಶೀರ್ವಾದ ಮಾಡಿದಿಪ್ಪ.
ಎಷ್ಟನೇ ವಯಸ್ಸಿನೊಳಗೆ ಇದನ್ನೆಲ್ಲ ಬರೆಯಕ್ ನೀವು ಶುರು ಮಾಡಿ? ನಾವು ಈಗ 5 ವರ್ಷದ ಈ ಕಡೆ ಮಾವಿನ ಗಿಡದ ಹಾಂಗ ಬೆಳೆದು ಕಲ್ಲು ತಿಂದು ಕಾಯಿ ಕೊಟ್ಟು ಬೇಸತ್ತವನಿಗೆ ನೆರಳು ಕೊಟ್ಟು ಮನಸ್ಸಿನ್ಯಾಗ ವಾಸಿಯಾದೆಲ್ಲೋ ಕಲಿಂಶ ಬಾಬಾ ಹ್ಯಾಂಗ ಮರೆಯಲ್ಲಿ ನಿನ್ನ ನೆನಪನ್ನ ಬಿಳೆ ಪಟಗ ತಲೆಯ ಮೇಲೆ ಮುಗುಳು ನಗಿಯು ತುಟಿಯ ಮೇಲೆ ಚಂದ್ರನ ಹಾಂಗ ಬೆಳಕು ನಿಂದು ಮನಸ್ಸಿನ್ಯಾಗ ವಾಸಿಯಾದೆಲ್ಲೋ ಕಲಿಂಶ ಬಾಬಾ ಹ್ಯಾಂಗ ಮರೆಯಲ್ಲಿ ನಿನ್ನ ನೆನಪನ್ನ. ಈ ತರ ಪದ ಏನತ್ತಲ್ಲ, ನಾ ಈ ಫಸ್ಟ್ನೇ ಪದ ಇದು ಬರ್ತಿದ್ದೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಇಡೀ ಜಗತ್ತಿಗೆ ಸಾಕವ ಅವ ಒಬ್ಬನೇ. ಅವನ ಬಿಟ್ರ ಈ ಇಡೀ ಜಗತ್ತಿಗೆ ಏನೈತಲ್ಲ, ತನ್ನ ಶ್ರಮ ಪಟ್ಟು ತಾವ ಎಷ್ಟು ದುಡಿದನ್ನ ದುಡಿದದ್ದು ಅವಂಗ ಶ್ರಮ ಸಿಗ್ಲಿಲ್ಲ ಅಂದ್ರೂ, ಅಷ್ಟು ಅವಂಗ ಫಲ ಸಿಗ್ಲಿಲ್ಲ ಅಂದ್ರೂ ಈ ಇಡೀ ಜಗತ್ತಿನ ಜನಕ ಏನೈತಲ್ಲ ಅನ್ನ ಹಾಕವ ಅಂತ ಹೇಳಿದ್ರೆ ರೈತ. ನಾವು ಬೆಳಿ ಹಾಕಿ ಬೆಳಿ ತೆಗಿಬೇಕು ಅಂತಂದ್ರ ಅದು ಏನಾಗ್ತೈತಿಯೋ ಅದು ನಮ್ಗೆ ಗೊತ್ತು. ಅಷ್ಟಾದ್ರೂ ನಮ್ಮ ರೈತ ಏನೈತಲ್ಲ, ಇವ ಹೆದರವನಲ್ಲಪ್ಪ, ಯಾರಿಗ ಇವ ಕುಗ್ಗವಲ್ಲ, ಯಾರಿಗ ಇವ ಬಗ್ಗವಲ್ಲ. ಎಷ್ಟೋ ಕಷ್ಟ ಬಂದ್ರೂ ಏನೈತಲ್ಲ, ತಾನ ತನ್ನಾಗಿ ನುಂಗಿ ಏನೈತಲ್ಲ ಮತ್ತೊಬ್ಬರಿಗೆ ಆಸರಾ ಕೊಡುವಂತ ಕೆಲಸ ಇವ ಮಾಡವ ರೈತ. ನಮ್ಮ ಮನಸ್ಸಿನಲ್ಲಿ ಹಚ್ಚೋಣ ಕನ್ನಡ ನಾಡಿನ ದೀಪವನ, ನಮ್ಮ ಮನಸ್ಸಿನಲ್ಲಿ ಹಚ್ಚೋಣ ಕನ್ನಡ ನಾಡಿನ ದೀಪವನ. ಇಲ್ಲಿ ನಮ್ಮ ರೈತ ಮಾಡ್ಯಾನ ಮುತ್ತು ರತ್ನಕ್ಕಿಂತ ಹೆಚ್ಚು ಜೀವನ. ಇಲ್ಲಿ ನಮ್ಮ ರೈತ ಮಾಡ್ಯಾನ ಮುತ್ತು ರತ್ನಕ್ಕಿಂತ ಹೆಚ್ಚು ಜೀವನ. ಬೆಳಿಗ್ಗೆದ್ದು ಹೊಲಕ ಹೊಂಟಾನ ರಂಟಿ ಎತ್ತಿನ ಮ್ಯಾಲೆ ಹೇರ್ಯಾನ. ಬೆಳಿಗ್ಗೆದ್ದು ಹೊಲಕ ಹೊಂಟಾನ ರಂಟಿ ಎತ್ತಿನ ಮ್ಯಾಲೆ ಹೇರ್ಯಾನ. ಅವನೊಬ್ಬ ದೊಡ್ಡ ಧನವಾನ ಇಡೀ ದೇಶಕ್ಕಾಗಿ ದುಡಿದಾನ. ಅವನೊಬ್ಬ ದೊಡ್ಡ ಧನವಾನ ಇಡೀ ದೇಶಕ್ಕಾಗಿ ದುಡಿದಾನ. ರೈತನ ಛಲ ಬಲದಿಂದ, ರೈತನ ಛಲ ಬಲದಿಂದ ಈ ದೇಶವಾಯಿತು ಚಿನ್ನ. ಬೆಳೆ ಬೆಳೆದು ರಾಶಿ ಹಾಕ್ಯಾನ ತಕ್ಕಂಗ ಸಿಗಲಿಲ್ಲೋ ಹಣ. ಬೆಳೆ ಬೆಳೆದು ರಾಶಿ ಹಾಕ್ಯಾನ ತಕ್ಕಂಗ ಸಿಗಲಿಲ್ಲೋ ಹಣ. ಇನ್ಯಾಕ ಬೇಕೋ ಈ ಜೀವನ ಅಂತ ಸಾವಿಗಪ್ಪಿಕೊಂಡಾನ. ನಾನು ಎಲ್ಲಾರ್ಗಿ ಹಂಚವ, ಆದ್ರೆ ನನಗ ಕೈ ಒಡ್ಡೋ ಟೈಮ್ ಬಂತಪ್ಪ ಅಂತ ಹೇಳಿ ನಾ ಈ ಭೂಮಿ ಮ್ಯಾಗ ಇರಬಾರ್ದಪ್ಪ. ಯಾರ ಮುಂದೆ ಕೈ ಒಡ್ಡಬಾರ್ದು. ನಾ ಯಾವಾಗಲೂ ಏನೈತಲ್ಲ, ಕೈ ಹಿಂಗ ಮಾಡ್ದವ ಹಿಂಗ ಮಾಡಿಲ್ಲ, ಹಿಂಗ ಮಾಡೋದು ಬೇಡ ಅಂತೇಳಿ ನಾ ಸತ್ರು ಪರವಾಗಿಲ್ಲ, ಆದ್ರೆ ಹಿಂಗ ಮಾಡಬಾರ್ದು ಅನ್ನೋ ಛಲ ರೈತಂದು. ರೈತನಿಗೆ ಯಾಕೋ ಬಂತು ಈ ದಿನ, ರೈತನಿಗೆ ಯಾಕೋ ಬಂತು ಈ ದಿನ, ಪುಣ್ಯ ಮಾಡಿದ ಫಲವೇನ. ಇಲ್ಲಿ ನಮ್ಮ ರೈತ ಮಾಡ್ಯಾನ ಮುತ್ತು ರತ್ನಕ್ಕಿಂತ ಹೆಚ್ಚು ಜೀವನ. ವಜ್ಜಿ ತಲೆಯ ಮೇಲೆ ಹೊತ್ತಾನ ಕಾಲನಡಗಿಯಿಂದ ನಡೆದಾನ. ವಜ್ಜಿ ತಲೆಯ ಮೇಲೆ ಹೊತ್ತಾನ ಕಾಲನಡಗಿಯಿಂದ ನಡೆದಾನ. ಬೇಸತ್ತರು ಬಿಡಲಿಲ್ಲಣ್ಣ ತನ್ನ ಮನ ಬಿಚ್ಚಿ ದುಡುದಾನ. ಎಷ್ಟು ಬೇಸರ ಆದರೂ ಏನಿಲ್ಲ, ಬಿಡ್ಲಿಲ್ಲ. ಮಳಿ ಗಾಳಿ ಬಿಸಿಲು ಕದಿರ್ಲಿ ಅಂತೇಳಿ ಬೇಸತ್ತರು ಬಿಡಲಿಲ್ಲಣ್ಣ ತನ್ನ ಮನ ಬಿಚ್ಚಿ ದುಡುದಾನ. ನೋಡಬೇಕು ಅವನ ಹಠವನ್ನ, ನೋಡಬೇಕು ಅವನ ಹಠವನ್ನ, ಮಿಷಿ ಮ್ಯಾಲೆ ಕೈಯ ಹೊಡೆದಾನ. ಇಲ್ಲಿ ನಮ್ಮ ರೈತ ಮಾಡ್ಯಾನ ಮುತ್ತು ರತ್ನಕ್ಕಿಂತ ಹೆಚ್ಚು ಜೀವನ. ಜಾತಿ ಭೇದ ನಾವು ಮರೆಯೋಣ, ಜಾತಿ ಭೇದ ನಾವು ಮರೆಯೋಣ, ಸುಖ ಶಾಂತಿಯಿಂದ ಬಾಳೋಣ. ಜಾತಿ ಭೇದ ನಾವು ಮರೆಯೋಣ, ಸುಖ ಶಾಂತಿಯಿಂದ ಬಾಳೋಣ. ಸತ್ತ ಮ್ಯಾಲೆ ಇಲ್ಲೇ ಏನೈತಿ ಒಂದು ಕಲಾ ಬಿಟ್ಟು ಹೋಗೋಣ. ಸತ್ತ ಮ್ಯಾಲೆ ಇಲ್ಲಿ ಏನೈತಿ ಒಂದು ಕಲಾ ಬಿಟ್ಟು ಹೋಗೋಣ. ರೈತನ ಕತಿ ಕಣ್ಣೀರು ಆಗೈತಿ, ಬೀಜ ಬಿತ್ತಿದ ಖರ್ಚು ಬರ್ದಂಗಾಗೈತಿ. ಈ ತನ್ನ ಮಗ ಇದ್ರಿಗೆ ಬಂದ, ತನ್ನ ಮಗನ ಬಿಟ್ಟು ಮತ್ತೊಂದು ಮಗನು ಇದ್ರಿಗೆ ಬಂತಪ್ಪ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಪ್ರೀತಿ ಮಾಡ್ತಾನಲ್ಲ, ಅದ ಗುಣನ ಇವನ್ ಮೇಲೆ ಇರ್ಬೇಕು.
ಮತ್ತ ವಿದ್ಯೆ ಇಲ್ಲದ ಮಂದಿಗೆ ಏನೈತಲ್ಲ ರೊಕ್ಕದ ಆಸೆಗೆ ವಿದ್ಯೆ ಕೊಡಬಾರ್ದು, ರೊಕ್ಕದ ಆಸೆ ತೆಗೆದುಕೋದೇನೈತಲ್ಲ ನಾವು ಈ ಜಗತ್ತಿಗೆ ಏನೈತಲ್ಲ ನಮ್ಮ ಎದೆ ಒಳಗೆ ಇದ್ದಿದ್ದು 4 ಅಕ್ಷರ ಏನೈತಲ್ಲ ನಾವು ಈ ಜಗತ್ತಿಗೆ ಕೊಟ್ಟು ಹೋಗ್ಬೇಕು, 4 ಮಂದಿಗೆ ಹಂಚಬೇಕಪ್ಪ. ಈ ಹರಿಯೋ ನೀರ್ ಏನೈತಲ್ಲ ಹರ್ಕೊಂತ ಇದ್ರೆ ಸ್ವಚ್ಛತವಾಗಿರ್ತೈತಿ ಅಂತೇಳಿ ಅವನಲ್ಲಿ ಯಾವ ಗುಣ ಬರ್ತೈತೋ ಅವಾಗ ಏನೈತಲ್ಲ ಅವ ಗುರುವಿನ ಮಟ್ಟಕ್ಕೆ ಹೋಗಿ ಮುಟ್ತಾನ. ಈಗ ಆಗಮಕಲ್ ಅಷ್ಟು ಹಿಂದೂ ಮನೆಗಳು ಇದ್ವು, ಹಿಂದೂ ಮನೆಗಳ ಬಸಪ್ಪ, ನಿಂಗಪ್ಪ, ನೀಲಪ್ಪ, ರುದ್ರಪ್ಪ, ನೀಲಮ್ಮ, ಕಾಳಮ್ಮ. ನಮ್ದು ಒಂದ ಮನಿ ಮುಸಲ್ಮಾನ್ ಇರ್ತದೆ. ನಮ್ದು ಒಂದ ಮನಿ ಮುಸಲ್ಮಾನ್. ಈಶ್ವರದೇವ್ರ ಗುಡಿ ಅಂತ ಊರಾಗೈತಿಲ್ಲ, ಆ ಗುಡಿ ಎರಡು ಮನಿ ಬಿಟ್ರೆ ನಮ್ಮ ಮನಿ ಇತ್ತು. ಈ ಇಡೇ ಊರಾಗ ತೆಗೆದು ಮುಸಲ್ಮಾನ ಮನಿ ಆ ಕಡೆ ಇತ್ತು. ನಮ್ದು ನಡುಊರಾಗ ಏನಂತಲ್ಲ ಒಂದ ಮನಿ ಇತ್ತು. ಅವ್ರ ಕೂಟ ಒಡ್ಡಾಡಿತ್ತು ನಮ್ದು. ಅವರಿಂದ ನಮಗೇನು ಅಫೆಕ್ಟ್ ಆಗಿಲ್ಲ, ಅವ್ರೇನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ. ಇಲ್ಲಿ ತನಕ ಮಾನವ ಧರ್ಮ ನಮ್ಮಲ್ಲಿ ಬರಂಗಲ್ಲೋ ಅವ ಮನುಷ್ಯ ಆಗೋಂಗಿಲ್ಲ. ಮಾನವ ಧರ್ಮ ಇರಬೇಕು. ಯಾಕಂತ ಹೇಳಿದ್ರೆ ಈಗ ಉಪವಾಸ ಆಗಿ ಹೊಟ್ಟೆ ಹಸ್ತ ಬಂದಪ್ಪ ಅಂತ ಹೇಳಿದ್ರೆ ಹಿಂದೂನು ಬರ್ತಾನ, ಮುಸ್ಲಿಮ್ನು ಬರ್ತಾನ, ಸಿಖ್ನು ಬರ್ತಾನ, ಇಸಾಯಿನು ಬರ್ತಾನ. ಅವ್ನ ಧರ್ಮ ಕೇಳಿ ನಾವು ನೀರು ಕೊಡೋದು, ಊಟ ಕೊಡೋದಾದ್ರೆ ಮಾನವ ಧರ್ಮ ಅಲ್ಲ ಅದು. ಅವ ಹಸ್ತ ಬಂದಾನಪ್ಪ ಅಂತ ಹೇಳಿದ್ರೆ ಮೊದ್ಲು ಅವಂಗ ಊಟ ಕೊಡ್ಬೇಕು, ಆಮೇಲೆ ವಿಚಾರ ಯಾವ್ದ ಧರ್ಮ. ಈಗ ನಮ್ಮ ಗುರುಗಳು ಹೇಳ್ತಿದ್ರು ಏನಂತ ಹೇಳಿ, ನಾವು ಎಷ್ಟೋ ರೊಕ್ಕ ಖರ್ಚು ಮಾಡಿಂತಿಲ್ಲ, ಮಕ್ಕಾಕ್ ಹೋಗ್ತೇವಿ, ಮದೀನಾಕ್ ಹೋಗ್ತೇವಿ, ಯಾರು ಧರ್ಮಸ್ಥಳಕ್ಕೆ ಹೋಗ್ತಾರ, ಯಾರು ಕಾಶಿಗೆ ಹೋಗ್ತಾರ. ಹೋಗ್ಬೇಕು, ಹೋಗ್ಬಾರ್ದು ಅಂತಲ್ಲ, ಹೋಗ್ಬೇಕು. ಹೋಗೋದಕ್ಕಿಂತ ಮುಂಚಿತವಾಗಿ ಏನೈತಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ನೋಡ್ಬೇಕು. ನಮ್ಮ ಅಕ್ಕಪಕ್ಕದಲ್ಲಿ ನೋಡ್ಬೇಕು. ನೋಡಿ ಏನೈತಲ್ಲ ನಾವು ಅಲ್ಲಿಗೆ ಹೋಗೋ ಹಣ ಇಲ್ಲೇ ಯಾರಿಗಾರ ಯೂಸ್ ಆಗ್ತೈತಪ್ಪ, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಪ್ಪ ಅಂತ ಹೇಳಿದ್ರೆ ಹಣ ಏನೈತಲ್ಲ ಅವ್ರು ಕೊಟ್ಟು ಬಿಟ್ರೆ ನಾವು ಒಮ್ಮೆ ಹೋಗಿ ಬರ್ತೇವಿ, ಅದು 10 ಪಟ್ಟು ಹೋಗಿ ಬಂದಂಗ.